ಶ್ರೀ ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ಇಬ್ರು ಕಮೆಂಟ್ ಮೂಲಕ ಕೇಳಿದ್ರು, ನನಗೆ ಕೃಷ್ಣನ ಪೂಜಿಸೋದಕ್ಕೆ ತುಂಬ ಇಷ್ಟ, ನಾನು ಕೂಡ ಕೃಷ್ಣನ ಪೂಜಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಹೇಗೆ ಅಂತ ತಿಳಿಸ್ಕೊಡಿ ಅಂದ್ಬಿಟ್ಟು. ಮತ್ತೆ ಇನ್ನೊಂದು ಕಮೆಂಟ್ ಬಂದಿತ್ತು, ತುಂಬ ಗೊಂದಲ ಇದೆ, ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ, ಮನೇಲಿ ಯಾವ ಸೈಜಿನ ವಿಗ್ರಹಗಳನ್ನ ಇಡಬೇಕು, ಮತ್ತೆ ಅದಕ್ಕೆ ಪ್ರತಿನಿತ್ಯ ಅಭಿಷೇಕ ಮಾಡಬೇಕಾ ಇಲ್ಲ ಗುರುವಾರ ಮಾತ್ರ ಅಭಿಷೇಕನ ಮಾಡಬೇಕಾ ತಿಳಿಸಿ ಅಂತ ಹೇಳಿದ್ರು. ಹಾಗಾಗಿ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ನಾವು ಯಾವಾಗ ರಾಯರನ್ನ ಪೂಜಿಸೋದಕ್ಕೆ ಶುರು ಮಾಡ್ತೀವೋ, ರಾಯರಿಗೆ ಹತ್ರ ಆಗ್ತಾ ಆಗ್ತಾ ನಮ್ಮೊಳಗಡೆ ಒಂದು ಭಾವನೆ ಉಂಟಾಗುತ್ತೆ. ಮುಂಚೆ ಆಗಿರಲ್ಲ, ರಾಯರನ್ನ ಪೂಜಿಸಿದ್ರೆ ಸಾಕು ಅಂತ ಅಂದ್ಕೊಂಡು ರಾಯರಿಗೆ ಪ್ರತಿ ಗುರುವಾರ ಆಯಿತು ಅಥವಾ ಪ್ರತಿನಿತ್ಯ ಆಯಿತು ಪೂಜೆನ ಸಲ್ಲಿಸ್ತಿದ್ದೀವಿ. ಆಮೇಲೆ ನಮ್ಮೊಳಗಡೆ ಒಂದು ಭಾವನೆ ಯಾವ ರೀತಿ ಶುರುವಾಗುತ್ತೆ ಅಂದರೆ, ನಾವು ಕೂಡ ಕೃಷ್ಣನ ಪೂಜಿಸ್ಬೇಕು, ನಾವು ಕೂಡ ರಾಮನ್ನ ಪೂಜಿಸ್ಬೇಕು, ರಾಮನಿಗೋಸ್ಕರ ಶ್ಲೋಕನ ಹೇಳಬೇಕು, ಆಂಜನೇಯ ಸ್ವಾಮಿನ ಪೂಜಿಸ್ಬೇಕು ಅನ್ನೋ ಭಾವನೆ ನಮ್ಮೊಳಗಡೆ ಬೆಳೀತಾ ಹೋಗುತ್ತೆ. ತುಂಬಾನೇ ಒಳ್ಳೆಯದು. ಆ ರೀತಿ ನಿಮ್ಮೊಳಗಡೆ ಕೃಷ್ಣನ ಮನೇಲಿಟ್ಟು ಪೂಜಿಸ್ಬೇಕು ಅಂತ ಮನಸ್ಸಾಗಿದ್ರೆ ಅದು ರಾಯರ ಅನುಗ್ರಹ ಅಂತಾನೆ ತಿಳ್ಕೊಳ್ಳಿ. ಮತ್ತೆ ಪೂಜೆ ಅಂದರೆ ಒಂದೇ, ನೀವು ಯಾವ ದೇವ್ರನ್ನ ಇಟ್ಟು ಪೂಜೆ ಮಾಡಿದ್ರು 2 ದೀಪಗಳನ್ನ ಹಚ್ಚಬೇಕು, ಅರಿಶಿನ ಕುಂಕುಮ ತುಳಸಿ ಹೂಗಳನ್ನ ಏರಿಸಿ ಪೂಜೆನ ಶುರು ಮಾಡಬೇಕು. ಪೂಜೆ ಆ ದೇವ್ರಿಗೆ ಈ ರೀತಿ ಮಾಡಬೇಕು, ಈ ದೇವ್ರಿಗೆ ಈ ರೀತಿ ಮಾಡಬೇಕು ಅಂತ ಏನಿಲ್ಲ. ಪೂಜೆ ಅನ್ನೋ ವಿಚಾರದಲ್ಲೇ ಸಾಕಷ್ಟು ಏನೇನೋ ನಡೀತಿದೆ. ಪೂಜೆ ಅಂದರೆ ಇಷ್ಟೇ, ನೀವು ಕೃಷ್ಣನಾದ್ರೂ ಪೂಜೆ ಮಾಡಿ, ರಾಮನಾದ್ರೂ ಪೂಜೆ ಮಾಡಿ, ಆಂಜನೇಯ ಸ್ವಾಮಿನಾದ್ರೂ ಪೂಜೆ ಮಾಡಿ, ಇಲ್ಲ ರಾಯರನ್ನಾದ್ರೂ ಪೂಜೆ ಮಾಡಲಿ, 2 ದೀಪಗಳನ್ನ ಇಡಬೇಕು. ಅರಿಶಿನ ಕುಂಕುಮ ಹೂವು ತುಳಸಿ ಕಾಯಿ ಹಣ್ಣುಗಳು ಇವೆಲ್ಲವೂ ಕೂಡ ಪೂಜೆ ಅನ್ನೋದ್ರಲ್ಲಿ ಸೇರ್ಕೊಳ್ಳುತ್ತೆ. ನೀವು ರಾಮನಾದ್ರೂ ಪೂಜಿಸಿ, ಕೃಷ್ಣನಾದ್ರೂ ಪೂಜಿಸಿ, ಎಲ್ಲ ಪೂಜೆಗಳಲ್ಲೂ ತುಳಸಿ ಅನ್ನೋದು ಬಹಳ ಶ್ರೇಷ್ಠ. ತುಳಸಿ ಅನ್ನೋದನ್ನ ಬಳಸಿ. ಪೂಜೆ ಅಂದರೆ ಇಷ್ಟೇ, ಅದಕ್ಕೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನಿಲ್ಲ. ನೀವು ಮನೇಲಿ ಕೃಷ್ಣನ ವಿಗ್ರಹ ಇದ್ರೆ ಇಟ್ಟು, ಅಥವಾ ಒಂದು ಮೂರ್ತಿ ಇದ್ರೆ ಇಟ್ಟು, ಪ್ರತಿನಿತ್ಯ ಗಂಧ ಅರಿಶಿನ ಕುಂಕುಮ ತುಳಸಿನ ಅವ್ರ ಪಾದಕ್ಕೆ ಸಮರ್ಪಣೆ ಮಾಡ್ತಾ, ಕೃಷ್ಣಂದು ಶ್ಲೋಕಗಳನ್ನ ಹೇಳ್ತಾ, ಇಲ್ಲ ಭಗವದ್ಗೀತೆ ಕಲಿಯೋದಕ್ಕೆ ಸಾಧ್ಯ ಅಂದರೆ ಭಗವದ್ಗೀತೆನೂ ಕೂಡ ಯಾವುದಾದ್ರೂ ಒಂದು ಅಧ್ಯಾಯ, ಅದರಲ್ಲೂ 12ನೇ ಅಧ್ಯಾಯನ ಪ್ರತಿಯೊಬ್ಬರು ಕಲಿಲೇಬೇಕು. ಟ್ರೈ ಮಾಡಿ ಕಲ್ತ್ಕೊಳ್ಳೋದಕ್ಕೆ, ಕೃಷ್ಣನ ಅನುಗ್ರಹ ಇದ್ದರೆ ಕಲ್ತ್ಕೋಬಹುದು. ಇಷ್ಟೇ ಪೂಜೆ ಅಂದರೆ. ಇನ್ನು ಆ ಪೂಜೆಲಿ ನೀವು ಯಾವ ವೆರೈಟಿ ಹೂಗಳನ್ನ ಹಾಕ್ತೀರಾ, ಯಾವ ವೆರೈಟಿ ಫ್ರೂಟ್ಸ್ಗಳನ್ನ ಇಡ್ತೀರಾ, ದೇವ್ರಿಗೋಸ್ಕರ ನೀವು ಏನೇನು ವೆರೈಟಿ ಐಟಮ್ಸ್ನ ಮಾಡಿ ನೈವೇದ್ಯ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಪೂಜೆ ಅಂದರೆ ಬಹಳ ಸಿಂಪಲ್ಲು. ನೀವು ಮನೇಲಿ ರಾಯರ ಫೋಟೋ ಇದ್ರೆ ಅರ್ಶಿನ ಕುಂಕುಮ ಹಾಕದೆ ಗಂಧ ಇಟ್ಟು ತುಳಸಿ ಇಟ್ಟು ದೀಪಗಳನ್ನ ಹಚ್ಚಿ ಪೂಜಿಸ್ಬೋದು. ಇಲ್ಲ ಬೇರೆ ದೇವ್ರುಗಳನ್ನ ಪೂಜಿಸ್ತೀವಿ, ರಾಮ ಆಂಜನೇಯ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಅವ್ರವ್ರ ಫೋಟೋಗಳನ್ನ ಇಟ್ಟು ಅರಿಶಿನ ಕುಂಕುಮ ತುಳಸಿ ಹೂನ ಸಮರ್ಪಣೆ ಮಾಡಿ ನೈವೇದ್ಯಕ್ಕೆ ಅಂತ ಏನಾದರೂ ಸರಿ ಒಂದು ಪೀಸ್ ಕಲ್ಸಕ್ರೆ ಇಟ್ಟರು ಪರವಾಗಿಲ್ಲ, ಭಗವಂತ ಮೆಚ್ಚುತ್ತಾನೆ. ಅದೂ ಮೀರಿ ನಿಮ್ಗೇನಾದರೂ ಮಾಡಬೇಕು ಅಂತ ಅಂದರೆ ಅದು ಭಗವಂತ ಕೊಡ್ತಿರೋ ಭಕ್ತಿ. ನಿಮ್ಮ ಪ್ರೀತಿಗೆ ನೀವೇನು ಬೇಕಾದರೂ ದೇವ್ರಿಗೆ ಮಾಡಿ ಸೇವೆನ ಸಲ್ಲಿಸ್ಬೋದು. ಬಹಳ ಸಿಂಪಲ್. ಯಾವ ದೇವ್ರನ್ನೇ ಪೂಜಿಸಿದ್ರು ಇಷ್ಟೇ ಪೂಜೆ ಅನ್ನೋದ್ರಲ್ಲಿ ಬರೋದು. ಮತ್ತು ಕೃಷ್ಣನಿಗೋಸ್ಕರ ಒಂದು ಶ್ಲೋಕನ ಹೇಳಿ, ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ, ಅಥವಾ ನೀವು ವಾರದಲ್ಲಿ ಒಂದೇ ದಿನ ಮಾತ್ರ ನಾನು ಕೃಷ್ಣನ ಪೂಜಿಸ್ತೀನಿ, ಮೂರ್ತಿ ಇದೆ ಅದಕ್ಕೆ ಅಭಿಷೇಕ ಮಾಡಿ ಅನ್ನೋದಾದರೆ ಪರವಾಗಿಲ್ಲ, ವಾರದಲ್ಲಿ ಒಂದಿನ ಬೇಕಾದರೂ ನೀವು ಪೂಜಿಸ್ಬೋದು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಶ್ಲೋಕನ ಹೇಳಿದ್ರು ಸಾಕು. ಜೊತೆಗೆ ಭಗವದ್ಗೀತೆ 12ನೇ ಅಧ್ಯಾಯನ ಕಲಿಯೋದಕ್ಕೆ ಪ್ರಯತ್ನ ಪಡಿ. ನೀವು ಇದಿಷ್ಟು ಮಾಡ್ತಾ ಮಾಡ್ತಾ ನಿಮ್ಮೊಳಗಡೆ ಭಕ್ತಿ ಅನ್ನೋದು ಜಾಸ್ತಿ ಆದಾಗ, ಭಗವಂತನಿಗೆ ನಿಮ್ಮ ಕೈಯಿಂದ ಏನು ಮಾಡಿಸ್ಕೋಬೇಕು ಅನ್ನೋ ಇಚ್ಛೆ ಇರುತ್ತೋ ಆ ಸೇವೆನ ನೀವು ಮಾಡ್ತಾ ಹೋಗ್ತೀರಾ. ಮತ್ತು ಇನ್ನೊಂದು ಕಮೆಂಟ್ಗೆ ಉತ್ತರ ಕೊಡ್ತೀನಿ. ಗೊಂದಲ ಇದೆ, ಪ್ಲೀಸ್ ತಿಳಿಸ್ಕೊಡಿ ಅಂತ ಕೇಳಿದ್ರಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಅದನ್ನ ಯಾವುದನ್ನು ಕೂಡ ಕೇಳೋದಕ್ಕೆ ಹೋಗಬಾರ್ದು. ಹೇಳ್ತಾರೆ ಕೆಲವರು, ಅಂಥವ್ರು ವಿಡಿಯೋ ನೋಡಬೇಡಿ, ಈ ಥರ ಪೂಜೆ ಮಾಡ್ತಿರೋ ತಪ್ಪು, ಅವ್ರು ಹಿಂಗೆ ಮಾಡ್ತಿದ್ದಾರೆ ಅವ್ರು ಹಂಗೆ ಮಾಡ್ತಿದ್ದಾರೆ ಅಂತ. ಅದು ಯಾವುದೂ ಕೂಡ ಮುಖ್ಯ ಅಲ್ಲ. ರಾಯರು ನಿಮಗೆ ತಂದೆ ತಾಯಿ ಇದ್ದಂಗೆ ಅಂದರೆ, ನಿಮ್ಮ ಮನೆ ಒಳಗಡೆ ಇರೋ ನಿಮ್ಮ ತಂದೆ ತಾಯಿಗೆ ಇಷ್ಟ ಆಗೋ ರೀತಿ ನೀವು ಸೇವೆನ ಸಲ್ಲಿಸಬೇಕು ಹೊರತು ಬೇರೆಯವ್ರು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು, ಬೇರೆಯವ್ರ ಮನೆ ಅಪ್ಪ ಅಮ್ಮದಿರಿಗೆ ಯಾರು ಏನಾದರೂ ಮಾಡ್ಕೊಳ್ಳಿ, ಅದು ಬೇಕಾಗಿಲ್ಲ. ನಿಮ್ಮನೆ ಒಳಗಡೆ ನಿಮ್ಮ ಮನಸ್ಸೊಳಗಡೆ ಗುರುವಾಗಿ ತಂದೆ ತಾಯಿಯಾಗಿ ಇರುವಂತಹ ಗುರುಗಳಿಗೆ ನೀವು ಹೇಗೆ ಸೇವೆ ಮಾಡಬೇಕು ಅನ್ನೋದನ್ನ ರಾಯರ ಮುಂದೆನೇ ಕೂತ್ಕೊಂಡು ಕೇಳ್ಕೊಳ್ಳಿ. ರಾಯರೇ ಸತ್ಯವಾಗ್ಲೂ ದಾರಿನ ತೋರಿಸ್ತಾರೆ. ಅಕಸ್ಮಾತ್ ಆಗ್ಲೂ ಕೂಡ ನಿಮಗೆ ಗೊಂದಲ ಅನ್ನೋದು ಸೃಷ್ಟಿ ಆಯಿತು ಅಂದರೆ ನಿಮ್ಮೂರಲ್ಲಿರುವಂತಹ ರಾಯರ ಮಠಗಳಿಗೆ ಹೋಗಿ ರಾಯರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ.
ನೀವು ಯಾವಾಗ ಮುಗ್ಧತೆಯಿಂದ ಬಹಳ ಭಕ್ತಿಯಿಂದ ನಿಮ್ಮನ್ನು ಪೂಜಿಸಬೇಕು, ನನ್ನಪ್ಪ ನನ್ನೊಳಗಡೆ ಭಕ್ತಿ ಅನ್ನೋದನ್ನು ಕೊಡಿ, ದಾರಿ ತೋರಿಸಿ, ನನಗೆ ತಿಳಿತಿಲ್ಲ ಅಂದಾಗ ರಾಯರೇ ನಿಮಗೆ ಮನಸ್ಸನ್ನ ಕೊಡ್ತಾರೆ, ಈ ರೀತಿ ಮಾಡಿ ಈ ರೀತಿ ಮಾಡಬಾರ್ದು ಅಂತ. ಇಷ್ಟೇ ಸಿಂಪಲ್. ನೀವು ಗೊಂದಲಕ್ಕೆ ಒಳಗಾಗೋದು ಬೇಡ. ಹೆಚ್ಚಿನ ಗೊಂದಲ ಆದಾಗ ನಿಮ್ಮೂರಲ್ಲಿರೋ ರಾಯರ ಮಠಕ್ಕೆ ಹೋಗಿ ತಿಳ್ಕೊಳ್ಳಿ, ಪರಿಹಾರ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಅವ್ರು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಯಾವುದನ್ನು ಕೂಡ ತಲೆ ಕೆಡಿಸ್ಕೋಬೇಡಿ. ಬೇರೆಯವ್ರ ಮನೆ ಅಪ್ಪ ಅಮ್ಮದಿರಿಗೆ ಬೇರೆಯವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಮ ಮನೆಗೆ ನಮ್ಮ ಮನಸ್ಸಿಗೆ ಗುರುವಾಗಿ ತಂದೆ ತಾಯಿಯಾಗಿ ರಾಯರು ಬಂದಿದ್ದಾರೆ ಅಂದರೆ ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೆ ಪ್ರತಿನಿತ್ಯ ಸೇವೆ ಅನ್ನೋದನ್ನು ಸಲ್ಲಿಸಬೇಕು. ಆವಾಗ ರಾಯರ ಅನುಗ್ರಹ ನಿಮಗೆ ಸಿಗ್ತಾ ಹೋಗುತ್ತೆ. ಅವ್ರು ಹಂಗಂದ್ರು ಇವ್ರು ಹಿಂಗೆ ಅದೆಲ್ಲ ಬೇಡ. ಅವರು ಕೆಲವ್ರು ನೋಡಿದವರು ಇದು ತಪ್ಪು ಅದು ತಪ್ಪು ಅಂತ ಏನಾದರೂ ಹೇಳ್ಕೊಳ್ಳಿ, ನೀವುಂಟು, ನಿಮ್ಮ ತಂದೆ ತಾಯಿ ಉಂಟು, ಅಥವಾ ನಿಮ್ಮ ಗುರುಗಳುಂಟು ಅಂತ ರಾಯರಿಗೆ ಸೇವೆ ಸಲ್ಲಿಸ್ತಾ ಹೋಗಿ. ಪ್ರತಿನಿತ್ಯ ಮನೇಲಿ ರಾಯರ ವಿಗ್ರಹ ಆಗಲಿ ಬೇರೆ ದೇವ್ರ ವಿಗ್ರಹಗಳಾಗಲಿ ಇದ್ದರೆ ಜಲಾಭಿಷೇಕನಾದರೂ ಸರಿ ಮಾಡಲೇಬೇಕು. ಇನ್ನು ನೀವು ಇಟ್ಕೊಂಡಿರೋಂಥ ದೇವ್ರ ವಿಗ್ರಹಗಳ ವಾರ ಅಂತ ಬಂದಾಗ ಆ ವಾರದ ದಿನ ಹಾಲು, ಮೊಸರು, ಎಳ್ನೀರು, ಹಣ್ಣು ಇವೆಲ್ಲದರಿಂದ ನಿಮ್ಮ ಮನೆಯಲ್ಲಿರುವಂತಹ ವಿಗ್ರಹಗಳಿಗೆ ಅಭಿಷೇಕನ ಮಾಡಿ ಭಗವಂತನ ಸೇವೆನ ಮಾಡಿ ರಾಯರ ಅಥವಾ ಭಗವಂತನ ಅನುಗ್ರಹನ ಪಡ್ಕೊಳ್ಳಿ. ಇದರಿಂದ ನಿಮ್ಮ ಮುಂದಿನ ಪೀಳಿಗೆಗೂ ನೀವು ಪುಣ್ಯ ಅನ್ನೋದನ್ನು ಸಂಪಾದನೆ ಮಾಡ್ದಂಗೆ ಆಗುತ್ತೆ. ಎಷ್ಟು ಭಗವಂತನ ಸೇವೆನ ಮಾಡ್ತಿರೋ ನಿಮ್ಮ ಮನೆಗಳಲ್ಲಿ ಅಷ್ಟು ನಿಮಗೆ ಒಳಿತನದು ಆಗುತ್ತೆ. ಏನೇ ತಪ್ಪು ಸರಿ ಇದ್ದರೆ ನಿಮ್ಮನೆ ತಂದೆ ತಾಯಿಗಳು ನೀವೇನೋ ಒಂದು ತಪ್ಪು ಮಾಡಿದ್ರೆ ಅದನ್ನು ನಿಮ್ಮ ತಿದ್ದುತ್ತಾರೆ ಹೊರತು ಶಿಕ್ಷಿಸಕ್ಕಂತೂ ಹೋಗಲ್ಲ. ಹಾಗೆ ರಾಯರು ಕೂಡ ಏನಾದರೂ ತಪ್ಪಿ ನಿಮ್ಮಿಂದ ಏನಾದರೂ ಒಂಚೂರು ತಪ್ಪಾಗ್ತಿದೆ ಅಂದರೆ ಅವರು ನಿಮಗೆ ಸೂಚನೆ ಕೊಟ್ಟು ಅದನ್ನು ಸರಿಪಡಿಸ್ತಾರೆ. ತಲೆ ಕೆಡಿಸ್ಕೋಬೇಡಿ. ಮನೇಲಿ ವಿಗ್ರಹಗಳಿದ್ರೆ ಅದರಲ್ಲೂ ಕೈಯಲ್ಲಿ ಮುಷ್ಟಿ ಮಾಡಿ ಹಿಡಿದ್ರೆ ಕಾಣಿಸ್ಬಾರ್ದು. ಅಂತಹ ವಿಗ್ರಹಗಳನ್ನ ಇಟ್ಕೊಂಡಿದ್ದೀರಾ ಅಂದರೆ ಪ್ರತಿನಿತ್ಯ ನೀವು ಹೇಗೆ ಊಟ ತಿಂಡಿ ಆ ಥರ ಮಾಡ್ಕೊಳ್ತೀರೋ ಹಾಗೆ ದೇವ್ರಿಗೂ ಕೂಡ ಸೇವೆ ಅನ್ನೋದನ್ನು ಸಲ್ಲಿಸಬೇಕು. ಅಟ್ಲೀಸ್ಟ್ ಜಲಾಭಿಷೇಕನ ಮಾಡಿ ಭಗವಂತನಿಗೆ ಸೇವೆ ಅನ್ನೋದನ್ನು ಸಲ್ಲಿಸಿ. ಅಕಸ್ಮಾತ್ ಮಾಡೋದಕ್ಕಾಗಲ್ಲ, ನಮಗೆ ಬಿಡುವಿಲ್ಲ ಅನ್ನೋದೇ ಆದರೆ ಅದನ್ನು ಒಂದು ಬಿಳಿ ಬಟ್ಟೆಯಿಂದ ಸುತ್ತಿಟ್ಟು ವಿಗ್ರಹಗಳನ್ನ ಒಂದು ಕಡೆ ಎತ್ತಿಡಿ. ವಿಶೇಷವಾದ ದಿನಗಳು ಅಂತ ಬಂದಾಗ ಆ ದಿನ ಭಗವಂತನಿಗೆ ಸೇವೆನ ಸಲ್ಲಿಸಿ. ನಾನು ನಮ್ಮನೆಯಲ್ಲಿ ವಿಗ್ರಹಗಳಿರೋದ್ರಿಂದ ನಾನೇ ಅಭಿಷೇಕನ ಮಾಡ್ತೀನಿ. ಯಾಕಂದರೆ ನಮ್ಮ ಮನೆಯವ್ರನ್ನ ಪ್ರತಿನಿತ್ಯ ಎಬ್ಸೋದಕ್ಕಾಗಲ್ಲ. ಅವ್ರನ್ನ ವಾರದಲ್ಲಿ ಒಂದಿನ ಎಬ್ಸಿ ಅಭಿಷೇಕ ಮಾಡಿಸೋದಕ್ಕೆ ನಾನು ಪೂಜೆ ಕೂತ್ಕೊಳ್ಳೋದು ಇನ್ನೇನು 10 ನಿಮಿಷ ಇದೆ, ನನಗೆ ಅರ್ಧ ಗಂಟೆಗೂ ಮುಂಚೆಯಿಂದನೇ ಎಬ್ಬಿಸ್ತಾ ಇರ್ತೀನಿ. ಆ ಕಾರಣಕ್ಕೆ ನಾನೇ ಪ್ರತಿನಿತ್ಯ ಅಭಿಷೇಕನ ಭಗವಂತನಿಗೆ ಮಾಡ್ತಾ ಇದ್ದೀನಿ. ನನಗೆ ಯಾವುದೇ ರೀತಿ ಕೆಟ್ಟದ್ದನ್ನೋದು ಆಗಿಲ್ಲ. ರಾಯರೇ ಆಗಲಿ ದೇವರೇ ಆಗಲಿ ಸೇವೆನ ಹೀಗೆ ಮಾಡಬೇಕು ಇವರೇ ಮಾಡಬೇಕು ಹೀಗೆ ಮಾಡಬಾರ್ದು ಅನ್ನೋದು ಏನಿಲ್ಲ. ಆತ್ಮಶುದ್ಧಿ ಭಕ್ತಿ ಶ್ರದ್ಧೆಯಿಂದ ಭಗವಂತನಿಗೆ ಸೇವೆನ ಸಲ್ಲಿಸಿದ್ರೆ ಎಲ್ಲರೂ ಅಂದರೆ ದೇವರುಗಳು ಪ್ರೀತ್ಯರ್ಥರಾಗ್ತಾರೆ, ನಮಗೆ ಅನುಗ್ರಹ ಅನ್ನೋದನ್ನು ಮಾಡ್ತಾರೆ. ಕಮೆಂಟ್ ಮಾಡಿರೋರು ಅಂತ ಅಲ್ಲ, ಯಾರೇ ಆಗಲಿ ವಿಡಿಯೋ ನೋಡ್ತಿರೋರು ಏನೇ ಗೊಂದಲ ಇದ್ದರೂ ರಾಯರ ಮುಂದೆ ಕೂತ್ಕೊಂಡು ನನಗೆ ಈ ಥರ ತಿಳಿತಿಲ್ಲ, ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ, ತಿಳಿಸ್ಕೊಡಿ ಅಂತ ಭಕ್ತಿ ಶ್ರದ್ಧೆಯಿಂದ ಅವ್ರ ಮುಂದೆ ಕೂತು ಕೇಳಿದಾಗ ಸತ್ಯವಾಗ್ಲೂ ಹೇಳ್ತೀನಿ ನಿಮಗೆ ತೋರಿಸ್ಕೊಡ್ತಾರೆ, ನಿಮಗೆ ತಿಳಿಸ್ಕೊಡ್ತಾರೆ. ಅಕಸ್ಮಾತ್ ರಾಯರಿಂದ ಉತ್ತರ ಸಿಗ್ತಿಲ್ಲ, ನಿಮಗೆ ಅಷ್ಟು ಕನೆಕ್ಟ್ ಆಗಿಲ್ಲ ನೀವು ರಾಯರಿಗೆ ಅನ್ನೋದಾದರೆ ನಿಮ್ಮೂರಲ್ಲಿರೋ ರಾಯರ ಮಠಗಳಿಗೆ ಹೋಗಿ ತಿಳ್ಕೊಂಡು ನಿಮಗಿರುವಂತಹ ಗೊಂದಲನ ಪರಿಹಾರ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಅವ್ರು ಹಾಗೆ ಹೇಳಿದ್ರು ಇವ್ರು ಹೀಗೆ ಹೇಳಿದ್ರು. ತುಂಬ ಜನ ಅದೇ ಮಾಡೋದು, ಇವ್ರು ಈ ಥರ ಮಾಡ್ತಿದ್ದಾರೆ, ಇವ್ರಿಗೆ ಹಿಂಗಾಗ್ಬಿಡುತ್ತೆ, ಇವ್ರಿಗೆ ಈ ರೀತಿ ಮಾಡಿಬಿಡ್ತಾರೆ ರಾಯರು ಅಂತ ಎಲ್ಲ ಹೆದರಿಸೋರು ಉಂಟು. ಬಟ್ ಅದು ಯಾವುದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ದೆ ಗೊಂದಲಕ್ಕೆ ಒಳಗಾಗದೆ ನಮ್ಮ ಮನೆಗೆ ಬಂದಿರುವಂತಹ ನಮ್ಮ ತಂದೆ ತಾಯಿನ ಅಥವಾ ನಮ್ಮ ಗುರುಗಳನ್ನ ನಾವು ಎಷ್ಟು ಪ್ರೀತಿಯಿಂದ ಗೌರವದಿಂದ ಭಕ್ತಿಯಿಂದ ನೋಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಅವ್ರ ಸೇವೆನ ನೀವು ಶ್ರದ್ಧಾ ಭಕ್ತಿಯಿಂದ ನಿಮಗೆ ತಿಳಿದಿರೋ ಹಾಗೆ ಮಾಡ್ತಾ ಹೋಗಿ ಅವರ ಅನುಗ್ರಹನ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಇನ್ನೊಂದು ಮಾತು ಏನು ಹೇಳಬೇಕು ಅಂದರೆ ರಾಯರನ್ನ ನಿರ್ದಿಷ್ಟವಾಗಿ ಹೀಗೇ ಪೂಜಿಸಿದ್ರೆ ಒಲಿತಾರೆ, ಇಲ್ಲ ಅಂದರೆ ಇಲ್ಲ ಅನ್ನೋದು ಎಲ್ಲೂ ಇಲ್ಲ. ನಿಮಗೆ ಪೂಜಿಸೋದಕ್ಕೆ ಫೋಟೋನ ಇಟ್ಟು ಸಾಧ್ಯ ಇಲ್ಲ ಅಂದರೂ ಪರವಾಗಿಲ್ಲ, ಮನಸ್ಸಿಂದ ರಾಯರನ್ನ ಪೂಜಿಸಿದ್ರು ಕೂಡ ಅವ್ರ ಅನುಗ್ರಹ ನಿಮಗೆ ಯಥೇಚ್ಛವಾಗಿ ಸಿಗುತ್ತೆ. ಒಲ್ದು ಬರ್ತಾರೆ ನಿಮ್ಮ ಆತ್ಮಶುದ್ಧದಿಂದ. ಮನಸ್ಸಿಂದ ರಾಯರನ್ನ ಪೂಜಿಸಿದ್ರೆ ಸಾಕು, ಅಲ್ಲೂ ಕೂಡ ರಾಯರು ಬಂದು ನಿಮಗೆ ಅನುಗ್ರಹನ ಮಾಡ್ತಾರೆ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.